ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೆ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಈ ದಿವಸವೂ ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಸಮುವೇಲ 21ನೇ ಅಧ್ಯಾಯ 2 ಸಮುವೇಲ 21ನೇ ಅಧ್ಯಾಯ 2. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊರಗೆ ನಾವು ನಿನ್ನೆ ಸಂದೇಶದಲ್ಲಿ ಕೂಡ ತಿಳ್ಕೊಂಡಿದ್ದೇವೆ. ಸೌಲನು ಗಿಬ್ಯೋನ್ಯರನ್ನ ಕೊಲ್ಲಿಸಿದಕ್ಕಾಗಿ ದಾವೀದನು ಪ್ರಾರ್ಥಿಸಿದಾಗ ಅಲ್ಲಿ ಏನಾಗ್ತದೆ, ಆ ಗಿಬ್ಯೋನ್ಯರು ಸೌಲ ಅನ್ಯಾಯವಾಗಿ ಕೊಲೆ ಮಾಡ್ದ. ಆಗ ಅವನ ರಕ್ತ ಅಪರಾಧವು ಅವನ ಮನೆಯವರ ಮೇಲೆ ಇರಲಿ ಅಂತಂದರೆ ಸೌಲನ ಮನೆ ಮೇಲೆ. ಹಾಗೆ ಇದರ ಅರ್ಥ, ಇವತ್ತು ಯಾರು ಅನ್ಯಾಯವಾಗಿ ಒಬ್ಬರನ್ನು ಕೊಲೆ ಮಾಡಿಸ್ತಾರೋ, ಹಿಂಸೆ ಕೊಡ್ತಾರೋ, ನಾನಾ ಥರದ ತೊಂದರೆ ಕೊಡ್ತಾರೋ ಅಂಥವರಿಗೆ ಸರಿಯಾದ ಶಿಕ್ಷೆ ಬರ್ತದೆ. ಅನ್ಯಾಯವಾಗಿ ಇನ್ನೊಬ್ಬರನ್ನು ಹಿಂಸಿಸಿದ್ದು, ಮಾಡಿದ್ದು, ತೊಂದರೆ ಮಾಡಿದ್ದು, ಮನಸ್ಸಿಗೆ ಬೇಸರ ಮಾಡಿದ್ದು, ಚಾಡಿ ಹೇಳಿದ್ದು, ಜಗಳ ಮಾಡಿಸಿದ್ದು, ಅಕಸ್ಮಾತ್ ಇನ್ನೊಬ್ಬರ ಪಾಸ್ತಿ ಕಿತ್ತುಕೊಂಡಿದ್ದು, ಬಡ್ಡಿಗೆ ದುಡ್ಡು ಕೊಟ್ಟು ಸಂಪಾದನೆ ಮಾಡಿದಂಥದ್ದು, ನಾನಾ ರೀತಿ ಅನ್ಯಾಯ ಯಾರು ಮಾಡಿರ್ತಾರೋ, ಇನ್ನೊಬ್ಬರ ಮನ ನೋಯಿಸ ಮಾಡಿರ್ತಾರೋ, ಸಣ್ಣದಾಗಲಿ ದೊಡ್ಡದಾಗಲಿ ಮನ ನೋಯಿಸ್ತಾರೋ ಅಂಥವರ ಅಪರಾಧವು ಅವರ ಮೇಲೆ ಮತ್ತು ಅವರ ಮನೆಯವರ ಮೇಲೆ ಕೂಡ ಇರ್ತದೆ ಅಂತ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಈಗ 2ನೇ ವಚನವನ್ನು ಓದಿಕೊಳ್ಳೋಣ. ಗಿಬ್ಯೋನ್ಯರು ಇಸ್ರೇಲ್ ಕುಲಗಳಿಗೆ ಸೇರಿದವರಲ್ಲ, ಸಂಹೃತರಾಗದೆ ಉಳಿದ ಅಮೋರಿಯರಷ್ಟೇ. ಇಸ್ರೇಲರು ತಾವು ಇವರನ್ನು ಕೊಲ್ಲುವುದಿಲ್ಲವೆಂದು ಪ್ರಮಾಣ ಮಾಡಿದ್ದರು. ಆದರೂ ಸೌಲನು ಇಸ್ರೇಲ್ ಮತ್ತು ಯಹೂದ ಕುಲಗಳ ಮೇಲೆ ತನಗಿದ್ದ ಅಭಿಮಾನ ದೆಸೆಯಿಂದ ಇವರನ್ನು ನಿರ್ನಾಮಗೊಳಿಸಬೇಕೆಂದಿದ್ದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಅವರು ದೇವರನ್ನು ಅರಿತಿಲ್ಲ, ದೀಕ್ಷಾಸ್ನಾನವನ್ನು ಪಡ್ಕೊಳ್ಳಿಲ್ಲ, ಯಾವುದೂ ಇಲ್ಲ. ಆದರೆ ಒಳ್ಳೆತನದಲ್ಲಿದ್ದರು ಅವರು. ಆಗ ಇಸ್ರೇಲರು ನಾವು ಇವರನ್ನು ಕೊಲ್ಲುವುದಿಲ್ಲ ಅಂತ ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ದೇವರಿಂದ ಪ್ರತಿಯೊಬ್ಬರು ಎಲ್ಲರೂ ದೇವರ ಸೃಷ್ಟಿಗಳೇ. ಆದರೆ ದೇವರು ಯಾರಿಗೆ ದರ್ಶನ ಕೊಡಲಿಲ್ವೋ, ಯಾರನ್ನು ಆರಿಸಿಕೊಳ್ಳಿಲ್ವೋ ಅಂಥವ್ರು ಕೂಡ ಇವತ್ತು ಅನೇಕರು ಶಾಂತಿ, ಸಮಾಧಾನ, ದಾನ, ಧರ್ಮ ಮಾಡುತ್ತಾ ಅಯ್ಯೋ ಅಂತೇಳಿ ಕರುಣೆಯಲ್ಲಿ ಹೋಗ್ತಾ ಇರ್ತಾರೆ. ಅವರಿಗೂ ಕೂಡ ದೇವರ ಆಶೀರ್ವಾದ ಇದೆ. ಹಾಗಿರುವಾಗ ಅಂಥವರಿಗೂ ಯಾರಾದರೂ ತೊಂದರೆ ಕೊಟ್ಟರೆ ಅಂಥವರಿಗೆ ಖಂಡಿತವಾಗಿ ದೇವರಿಂದಲೇ ಶಿಕ್ಷೆ ಬರ್ತದೆ ಅಂತ ಹೇಳುವಂಥ. ಇದರ ಅರ್ಥ ಅವರು ಕ್ರೈಸ್ತರೇ ಆಗಬೇಕಾಗಿಲ್ಲ ಅಥವಾ ಇನ್ನು ಯಾವುದೇ ಆಗಬೇಕಾಗಿಲ್ಲ, ದೀಕ್ಷಾಸ್ನಾನ ಪಡ್ಕೊಳ್ಬೇಕಾಗಿಲ್ಲ. ಉದಾಹರಣೆಗೆ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ಅಲ್ಲಿ ಕೊರ್ನೇಲಿಯ ಒಬ್ಬ ಶತಾಧಿಪತಿ ಇದ್ದ. ದೇವರನ್ನು ಅರಿಯೋದಕ್ಕಿಂತ ಮೊದಲು ಅವನ ಶಾಂತಿ, ಸಮಾಧಾನ, ದಾನ, ಧರ್ಮ ದೇವರಿಗೆ ಮುಟ್ಟಿತು. ಒಂದು ದಿವಸ ಪ್ರಾರ್ಥಿಸುವಾಗ ದೂತನು ಇಳಿದು ಬಂದು ನಿನ್ನ ಪ್ರಾರ್ಥನೆ ಪರಲೋಕ ಮುಟ್ಟಿತು ಎಂಬುದಾಗಿ ಹೇಳಿದ. ಆಮೇಲೆ ಫಿಲಿಪ್ಪನ ಎಷ್ಟೋ ದಿವಸ ಕಳೆದ ಮೇಲೆ ಫಿಲಿಪ್ಪನ ಜೊತೆಯಲ್ಲಿ ಅವನಿಗೆ ದೀಕ್ಷಾಸ್ಥಾನವಾಯಿತು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರ. ಇದು ನನ್ನ ಜೀವಿತದಲ್ಲಿ ಕೂಡ ದೇವರು ದರ್ಶನ ಕೊಡೋದಕ್ಕಿಂತ ಮೊದಲು, ಅರಿಯೋದಕ್ಕಿಂತ ಮೊದಲು ನನಗೂ ಬಹಳ ಜನ ತೊಂದರೆ ಅದು ಇದು ಮಾಡಿದರೆ, ಬೇಕಾದಷ್ಟು ನೋವುಗಳನ್ನು ಕೊಟ್ಟರು. ಅವರಿಗೆ ತಕ್ಕಾದ ಶಿಕ್ಷೆ ಬಂದು ಹೋಯಿತು. ಕಣ್ಣಾರೆ ಕಂಡು ಆಯಿತು, ಕಿವಿಯಾರೆ ಕೇಳಿಯೂ ಆಯಿತು. ಇದು ದೇವರು ದರ್ಶನ ಕೊಡೋದಕ್ಕಿಂತ ಮೊದಲೇ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅಂಥವ್ರಿಗೆ ಕೂಡ ಇವತ್ತೇನು ಮಾಡ್ತಾರೆ, ಒಬ್ಬರು ಒಳ್ಳೆ ರೀತಿಯಲ್ಲಿ ಜೀವಿಸುವಾಗ ಅವರಿಗೆ ತೊಂದರೆ ಕೊಟ್ಟರೆ ದೇವರೇ ಅವರಿಗೆ ಶಿಕ್ಷೆ ಕೊಡ್ತಾರೆ ಅಂತ ಇದರ ಅರ್ಥವಾಗಿದೆ. 3ನೇ ವಚನ 2 ಸಮುವೇಲ 21:3. ಆಗ ಅರಸನಾದ ದಾವೀದನು ಗಿಬ್ಯೋನ್ಯರನ್ನು ಕರೆದು, ನಾನು ನಿಮಗೋಸ್ಕರ ಏನು ಮಾಡಬೇಕೆನ್ನುತ್ತೀರಿ? ನಿಮಗೆ ಪ್ರಾಯಶ್ಚಿತ್ತವಾಗಿ ಯಾವುದನ್ನು ಕೊಟ್ಟರೆ ನೀವು ಯೆಹೋವನ ಸ್ವಾಸ್ಥ್ಯವನ್ನು ಆಶೀರ್ವದಿಸುವಿರಿ ಎಂದು ಕೇಳಿದನು. ನೋಡಿ, ಆಗಲಿ ಅರಸ ಅವರ ಹತ್ರ ಕೇಳ್ತಾನೆ, ನಾನು ನಿಮಗೆ ಏನು ಮಾಡಬೇಕು, ಯಾವುದನ್ನು ಕೊಟ್ಟರೆ ನೀವು ದೇವರನ್ನು ನಂಬ್ತೀರಿ, ದೇವರ ಮೇಲೆ ಪ್ರೀತಿ ಇಡ್ತೀರಿ ಅಂತೇಳಿ. ನೋಡಿ, ಆಗಲಿ ಅರಸನಿಗೆ ಕೂಡ ಏನಾಗಿದೆ, ಅವರ ಮೇಲೆ ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದರ ಅರ್ಥವು ಏನಪ್ಪ ಅಂದರೆ, ಇವತ್ತು ಅಂಥವ್ರು ಜೀವಿಸುವಾಗ ಅಂಥವ್ರನ್ನು ಕೂಡ ನಾವು ಕಡೆಗಣಿಸಬಾರ್ದು, ಬಿಡಬಾರ್ದು. ಅವರಿಗೂ ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು. ಆಗ ಅವರು ಅಂಥದನ್ನ ನೋಡಿ ದೇವರ ಬಳಿಗೆ ಬರ್ತಾರೆ. ಹಾಗೆ ನಾವು ಅವರಿಗೆ ಉಪಕಾರವನ್ನು ಮಾಡುತ್ತಾ ಅವರಿಗೆ ಏನು ಮಾಡಬೇಕಂದ್ರೆ ದೇವರ ವಿಷಯವನ್ನು ಸಾರಬೇಕು ಅಂತ ಇದರ ಅರ್ಥ. 4ನೇ ವಚನ.
ಅದಕ್ಕೆ ಅವರು, ಸೌಲನ ಸಂತಾನದವರಿಗೂ ನಮಗಿರುವ ವ್ಯಾಜ್ಯವು ಬೆಳ್ಳಿ ಬಂಗಾರದಿಂದ ತೀರಲಾರದು, ಇಸ್ರಾಯೇಲರನ್ನು ಕೊಲ್ಲುವ ಅಧಿಕಾರವು ನಮಗಿಲ್ಲ ಎಂದು ಉತ್ತರ ಕೊಡಲು ಅರಸನು ಅವರಿಗೆ, ಏನು ಮಾಡಬೇಕು ಹೇಳಿರಿ, ಮಾಡುತ್ತೇನೆ ಅಂದನು. ಅದಕ್ಕೆ ನೋಡಿ, ಸೌಲನ ವಿಚಾರದ ಯಾವುದೇ ಬೆಳ್ಳಿ ಬಂಗಾರ ಕೊಟ್ಟರು ನಾವು ರಾಜ್ಯ ಆಗ್ಲಿಕ್ಕೆ ಆಗೋದಿಲ್ಲ, ಏನು ಮಾಡುವುದಿಲ್ಲ, ಇಸ್ರಾಯೇಲರನ್ನು ಕೂಡ ನಾವು ಏನೂ ಮಾಡುವುದಿಲ್ಲ ಅಂಥೇಳಿ. ಅಂದರೆ ಸೌಲನಂತ ಕಠಿಣ, ಇವರಿಗೆ ಭಾಳ ಹಿಂಸೆ ಕೊಟ್ಟ, ಇಸ್ರಾಯೇಲರು ಕೂಡ ಹಿಂಸೆ ಕೊಟ್ಟಿದ್ರು. ಸೌಲನ ಪರವಾಗಿ ನಿಂತುಕೊಂಡು ಸ್ವಲ್ಪ ಜನರು, ಆದರೂ ನಾವು ಏನೂ ಮಾಡುವುದಿಲ್ಲ ಅಂತೇಳಿ ಉತ್ತರ ಕೊಟ್ಟರು. ಹಾಗೆ ಇದರ ಅರ್ಥ, ನಮ್ಮ ಜೀವಿತಕ್ಕೆ ನಮಗೂ ಕೂಡ ಏನಾದರೂ ತೊಂದರೆ ಬಂದಾಗ ನಾವು ಅದನ್ನು ಏನು ಮಾಡಬೇಕಂತವ್ರಿಗೆ ಏನು ಮಾಡಬಾರ್ದು, ಯಾರು ನ್ಯಾಯ ರೀತಿಯಲ್ಲಿ ಇರ್ತಾರೋ ಅಂಥವರಿಗೆ ಹೋಗಿ ವಿಷಯವನ್ನು ತಿಳಿಸಬೇಕು ಅಂತ ಇದರ ಅರ್ಥವಾಗಿದೆ. 5, ಅವರು ನಮ್ಮನ್ನು ಇಸ್ರಾಯೇಲ್ ಪ್ರಾಂತ್ಯಗಳಿಂದ ಹೊರಡಿಸುವುದಕ್ಕೂ ನಿರ್ನಾಮಗೊಳಿಸುವುದಕ್ಕೂ ಪ್ರಯತ್ನಿಸಿದ ಮನುಷ್ಯನ ಮಕ್ಕಳಲ್ಲಿ 7 ಮಂದಿಯನ್ನು ನಮಗೆ ಒಪ್ಪಿಸು ಅಂತ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿ ಏನು ಹೇಳ್ತಾರೆ ಅವರು, ಈ ಗಿಬ್ಬೇಣರು ನಮ್ಮನ್ನ ಅಲ್ಲಿಂದ ಇಸ್ರಾಯೇಲ್ ಪ್ರಾಂತ್ಯಗಳಿಂದ ಹೊರಡಿಸುವುದಕ್ಕೂ ನಾಶ ಮಾಡೋದಕ್ಕೂ ಪ್ರಯತ್ನಿಸಿದ ಮನುಷ್ಯನ ಮಕ್ಕಳಲ್ಲಿ 7 ಮಂದಿಯನ್ನು ನಮಗೆ ಒಪ್ಪಿಸು ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಸಂತಾನದವರಲ್ಲಿ 7 ಮಂದಿಯನ್ನು ನಮಗೆ ಒಪ್ಪಿಸು ಅಂದರೆ ಇಸ್ರಾಯೇಲರನ್ನು ಅಲ್ಲಿಂದ ಪ್ರಾಂತ್ಯದಿಂದ ಹೊರಡಿಸುವುದಕ್ಕೂ, ಇಸ್ರಾಯೇಲರಲ್ಲಿ ಅಲ್ಲಿಂದ ನಮ್ಮನ್ನ ನಿರ್ನಾಮ ಮಾಡಬೇಕು ಅಂತ ಯಾರು ಯೋಚನೆ ಮಾಡ್ತಾರೋ ಅವರಲ್ಲಿ ಅವರ ಮಕ್ಕಳನ್ನ 7 ಮಂದಿನ ನಮಗೆ ಒಪ್ಪಿಸಿಕೊಡು ಅಂತ ಕೇಳ್ತಾರೆ. ಯಾರೋ ಈ ಗಿಬ್ಬೇನರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ಅಲ್ಲಿ ಸಿಟ್ಟು. ಹಾಗೆ ನೋಡಿ, ಅವ್ರು ಏನು ಮಾಡ್ತಾರೆ, ಆಗ ಅಲ್ಲಿ ಇಸ್ರಾಯೇಲ್ ಕುಲದಲ್ಲಿ ಸ್ವಲ್ಪ ಜನರು ಇವರನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಆಗ ಅವರ 7 ಮಂದಿಯನ್ನು ಒಪ್ಪಿಸು ಅಂತೇಳಿ. ಹಾಗೆ ಇವತ್ತು ದೇವರ ಹೆಸರನ್ನು ಹೇಳಿಕೊಂಡು ನಾನಾ ರೀತಿಯಲ್ಲಿ ಇನ್ನೊಬ್ರಿಗೆ ಅನ್ಯಾಯ ತೊಂದರೆ ಮಾಡಿದರೆ, ಇನ್ನೊಬ್ಬರನ್ನ ನಾಶ ಮಾಡಿದರೆ, ನಿರ್ನಾಮ ಮಾಡೋಕ್ಕೆ ನೋಡಿದರೆ, ಖಂಡಿತವಾಗಿ ಅಲ್ಲಿ ಕೂಡ ಒಂದು ಗುರಿ ಇಟ್ಟಿರ್ತಾರೆ ಅವರ ಮೇಲೆ ಅಂತ ಇದರ ಅರ್ಥವಾಗಿದೆ. ಆದ್ದರಿಂದ ಇವತ್ತು ಅನೇಕರು ತಂದೆ ತಾಯಿಯಂದಿರು ಮಾಡಿದ ತಪ್ಪುಗಳಿಗಾಗಿ ಮಕ್ಕಳು ಗುರಿ ಆಗ್ತಾರೆ ಅಂತ ಹೇಳುವಂಥದ್ದು ಇದೇ ಕಾರಣ. ಅದಕ್ಕೆ ಹೇಳಿದ್ದು, ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ. ತಾಯಿಯ ಪಾಪ ಅಳಿದು ಹೋಗೋದಿರಲಿ, ಇದನ್ನು ಆಗಾಗ ಬಹಳ ಸಲ ದೇವರನಾಮದಲ್ಲಿ ನಿಮಗೆ ನಾನು ತಿಳಿಸಿದ್ದೇನೆ. ದೇವರನಾಮಕ್ಕೆ ಸ್ತೋತ್ರ. ಮುಂದೆ, ಯೆಹೋವನಿಂದ ಆರಿಸಲ್ಪಟ್ಟ ಸೌಲನು ವಾಸವಾಗಿದ್ದ ಗಿಬೆಯದಲ್ಲಿ ನಾವು ಅವರನ್ನು ಕೊಂದು ಯೆಹೋವನ ಸನ್ನಿಧಿಯಲ್ಲಿ ನೇತು ಹಾಕುವೆವು ಎಂದರು. ನೋಡಿ, ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ, ಅವರ 7 ಮಂದಿ ಮಕ್ಕಳನ್ನು ಕೊಡು ದಾವೀದನಿಗೆ. ಅವರು ಸೌಲನ ಇದರಲ್ಲಿ ವಾಸ ಮಾಡ್ತಾ ಇದ್ದಾರಲ್ಲ, ಅವನನ್ನು ಕೊಂದು ನಾವು ನೇತು ಹಾಕ್ತೇವೆ ಅಂತ ಹೇಳ್ತಾರೆ. ನೋಡಿ, ಕೇಳೋದು, ಮಾಡಿದಂಥ ಅನ್ಯಾಯ ಯಾವಾಗಲಾದರೂ ಮುಗಿಯೋದಿಲ್ಲ. ಇದನ್ನು ಹಾಗೆ ಸಿಟ್ಟು ಇಟ್ಟಿರ್ತಾರೆ, ಮೈ ತೀರಿಸ್ತಾರೆ. ಯಾವಾಗಾದ್ರೂ ಒಂದು ದಿವಸ ಇದುವೇ ತಂದೆಗಳು ಬಹಳ ಇನ್ನೊಬ್ಬರನ್ನು ಅದು ಇದು ಮಾಡ್ತಾರೆ, ಕಡೆಗೆ ಮಕ್ಕಳು ಅಲ್ಲಿ ಅದಕ್ಕೆ ಗುರಿ ಆಗಬೇಕಾಗ್ತದೆ, ತಂದೆ ತಾಯಿ ಮಾಡಿದ ಪಾಪಗಳಿಗೆ. ಆದ್ದರಿಂದ ಅದು ಕೇಳೋದು, ಮಕ್ಕಳನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು, ಯಾವಾಗಲೂ ಕೆಟ್ಟ ವಿಚಾರಕ್ಕೆ ಹೋಗಬಾರ್ದು ಅಂತ ಹೇಳೋದು ಇದೇ ಕಾರಣವಾಗಿದೆ. ಅರಸನು ಆಗಲಿ ಒಪ್ಪಿಸುತ್ತೇನೆ ಎಂದನು. ನೋಡಿ, ಆಗಲ ದಾವೀದ ಏನು ಮಾಡೋದು, ಅವರಿಗೆ ಪರ್ಮಿಷನ್ ಅನುಮತಿ ಕೊಟ್ಟ, ನಾನು ಕೊಡ್ತೀನಿ, ಒಪ್ಪಿಸ್ತೇನೆ 7 ಮಂದಿಯನ್ನ ಅಂತ. ಕಾರಣ ಇದೇನು, ತಂದೆಗಳು ಮಾಡಿದ ಪಾಪ ಮಕ್ಕಳ ಮೇಲೆ 7 ಮಂದಿ ಮೇಲೆ ಬರ್ತದೆ. ನೋಡಿ, ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಉದಾಹರಣೆಯಾಗಿದೆ. ಬಹಳ ಎಚ್ಚರವಾಗಿರಬೇಕು. 7ನೇ ವಚನ. ದಾವೀದನು ತಾನು ಸೌಲನ ಮಗನಾದ ಯೋನಾತಾನನಿಗೆ ಯೆಹೋವನ ಹೆಸರಿನಲ್ಲಿ ಮಾಡಿದ ಪ್ರಮಾಣವನ್ನು ನೆನೆಸಿ ಸೌಲನ ಮೊಮ್ಮಗನು ಯೋನಾತಾನನ ಮಗನೂ ಆದ ಮೆಫೀಬೋತನನ್ನು ಉಳಿಸಿದನು. ದೇವರ ನಾಮಕ್ಕೆ ಸ್ತೋತ್ರ. ಆಗ ನೋಡಿ, ಸೌಲನ ಮಗ ಯೋನಾತಾನ ಏನು ಮಾಡೋದು, ಏನಾದರೂ ನಿನಗೆ ಮರಣದಂಡನೆ ಆಗಬಾರ್ದು, ನಿನಗೆ ಹಾಗೆ ಆಗಬಾರ್ದು, ಹೆದರಬೇಡ, ಧೈರ್ಯವಾಗಿರು ಅಂತೇಳಿ ಸೌಲನ ದಾವೀದನನ್ನು ಕೊಲೆ ಮಾಡಲಿಕ್ಕೆ ವಿರೋಧಿಸಿದರು. ಸೌಲನ ಮಗ ಏನು ಮಾಡ್ದ, ದಾವೀದನಿಗೆ ಸಹಾಯ ಮಾಡೋಕ್ಕೆ ಬಂದ ಮಾತಿನಲ್ಲಿ. ಅದಕ್ಕಾಗಿ ದಾವೀದ ಏನು ಮಾಡ್ದ, ಅವನ ಯೋನಾತಾನನ ಮಗ ಅಂದರೆ ಸೌಲನ ಮೊಮ್ಮಗನಲ್ಲಿ ಉಳಿಸ್ತಾ ಇದ್ದಾನೆ. ಹಾಗೆ ಇವತ್ತು ನಾವು ಕೂಡ ನಮ್ಮ ಜೀವಿತದಲ್ಲಿ ಯಾರಾದರೂ ನಮಗೆ ಏನಾದ್ರು ತೊಂದರೆ ಮಾಡಬೇಕು ಅಂತಿದ್ರೆ, ನಮಗೆ ಯಾರು ಸಹಾಯ ಮಾಡ್ತಾರೋ ಅವರ ಮೇಲೆ ನಾವು ಕರುಣೆ ತೋರಬೇಕು. ಒಂದು ವೇಳೆ ಅವರಿಲ್ಲ ಇದ್ದರೆ ಅವರ ಮಕ್ಕಳ ಮೇಲೆ ಆದರೂ ನಾವು ಕರುಣೆ ತೋರಬೇಕು, ಅವರಿಗೆ ಸಹಾಯ ಮಾಡಬೇಕು. ನಿಮ್ಮ ಅಪ್ಪ ಒಂದು ಕಾಲದಲ್ಲಿ ನಮಗಿಂತ ಒಂದು ಸಹಾಯ ಮಾಡಿದಪ್ಪ, ಆ ಒಂದು ಪ್ರೀತಿ ನಿನ್ನ ಮೇಲೆ ಕೂಡ ನಾವು ಇಟ್ಟಿದ್ದೇನೆ ಎಂಬುದಾಗಿ ಈ ಒಂದು ಮನಸ್ಸು ನಮ್ಮ ಮೇಲೆ ಕೂಡ ಬರಬೇಕು. ಇದೆಲ್ಲವೂ ದೇವರಿಂದಲೇ ಆಯ್ತದೆ ಹೊರತು ಮನುಷ್ಯನಿಂದ ಏನು ಮಾಡಲು ಸಾಧ್ಯವಿಲ್ಲ. ದಾವೀದನಿಗಿಂತ ಧೈರ್ಯ, ಸಾಮರ್ಥ್ಯ, ಶಾಂತಿ, ಸಮಾಧಾನ, ನ್ಯಾಯವಾದ ತೀರ್ಪು ಇದೆಲ್ಲವೂ ಬಂದಿದ್ದು ಯಾರಿಂದ? ದೇವರಿಂದಲೇ. ದೇವರು ಆರಿಸಿಕೊಂಡವರಲ್ಲಿ ಈ ಗುಣಗಳು ಇರುತ್ತವೆ ಅಂತ ಇದರ ಅರ್ಥ. 8ನೇ ವಚನ. ಆದರೆ ಸೌಲನಿಗೆ ಅಯ್ಯಾಹನ ಮಗಳಾದ ರಿಚಲಲ್ಲಿ ಹುಟ್ಟಿದ ಅಮೋನಿಕ, ಮೆಫೀಬೋಶೆತ್ ಎಂಬ 2 ಮಕ್ಕಳನ್ನು ಮೆಹೋಲದ ಬರ್ಜಿಲ್ಲೈ ಮಗನಾದ
ಅದ್ರಿಯೇಲನಿಗೆ ಸೌಲನ ಮಗಳಾದ ಮೆರೆಬಳಲ್ಲಿ ಹುಟ್ಟಿದ 5 ಮಂದಿ ಮಕ್ಕಳನ್ನು ತೆಗೆದುಕೊಂಡು ಅವರನ್ನು ಗಿಬ್ಯೋನರಿಗೆ ಒಪ್ಪಿಸಿದನು. ನೋಡಿ, ಅಲ್ಲಿ ಒಂದು 5 ಮಂದಿಯನ್ನ ಏನ್ ಮಾಡ್ತಾನೆ ದಾವೀದ, ಗಿಬ್ಯೋನರಿಗೆ ಅಲ್ಲಿ ಒಪ್ಪಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಅಲ್ಲಿ ಏನ್ ಮಾಡ್ತಾರೆ, ಗಿಬ್ಯೋನನಿಗೆ ಒಪ್ಪಿಸ್ತಾ ಇದ್ದಾನೆ. ನೋಡಿ, ಮಾಡಿದಂತ ಪಾಪಗಳು ಎಲ್ಲಿಂದ ಬಂತು, ಏನು ಬಂತು ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅವರು ಇವರನ್ನು ಕೊಂದು ಗುಡ್ಡದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ನೇತು ಹಾಕಿದರು. ನೋಡಿ, ಅರಸನೊಂದಿಗೆ ಕೇಳಿ ಅರಸನ ಪರ್ಮಿಷನ್ ತಗೊಂಡು ಏನ್ ಮಾಡಿದ್ರು, ನೇತು ಹಾಕಿದರು. ಒಂದು ಸಮಯದಲ್ಲಿ ನಿಮ್ಮವರೇ ಮಾಡಿದ ಕೆಲಸಕ್ಕೆ ನೀವು ಬಲಿಯಾಗಬೇಕು ಅಂತೇಳಿ. ಇದನ್ನೇ ಇವತ್ತು ಕೂಡ ನಾವು ಬಹಳ ನೋಡ್ತೇವೆ. ತಂದೆಂದಿರು ಮಾಡಿದಂಥ ಪಾಪ ಮಕ್ಕಳ ಮೇಲೆ ನಾನಾ ರೀತಿಯಲ್ಲಿ ಬಂದೇ ಬರುತ್ತದೆ. ಇದನ್ನೇ ಕೂಡ ನಮ್ಮ ಹಿರಿಯರು ಹೇಳೋದು, ದೇವರು ಹೇಳಿದ್ದು ಕೂಡ ಇದುವೇ ಇವತ್ತು ಕೂಡ ಅದು ನೆರವೇರ್ತಾ ಇದೆ. ಮಕ್ಕಳು ಅಯ್ಯೋ, ಒಬ್ಬೊಬ್ರು ಹೇಳ್ತಾರೆ, ಅಯ್ಯೋ ಅವನಪ್ಪ ಭಾಳ ಒಳ್ಳೆಯವನು, ಅಷ್ಟಾಸ್ತಿ ಮಾಡ್ದ, ಇಷ್ಟಾಸ್ತಿ ಮಾಡ್ದ, ಹಾಗೆ ಮಾಡ್ದ, ಹೀಗೆ ಮಾಡ್ದ, ಮಕ್ಕಳು ಕಳೆದು ಬಿಟ್ರು ಅಂತೇಳಿ. ಆದರೆ ಅಪ್ಪಂದಿರು ಮಾಡಿದಂಥ ಪಾಪಗಳು, ತಾಯಿಯಂದಿರು ಮಾಡಿದಂಥ ಪಾಪಗಳು, ಒಳ್ಳೆಯವರಾದ್ರೆ ಒಳ್ಳೆ ಜ್ಞಾನ ಇರೋರು ಏನು ಹೇಳ್ತಾರೆ, ನೋಡಪ್ಪ ಅವನ ಅಪ್ಪ ಹಾಗೆ ಮಾಡ್ದ, ಹೀಗೆ ಮಾಡ್ದ, ಇಂಥವ್ರಿಗೆ ವಂಚಿಸಿದ, ನೋವು ಕೊಟ್ಟ, ಏನೇನೋ ಮಾಡ್ದ. ಇವತ್ತು ನೋಡವರ ಮಕ್ಕಳ ಪರಿಸ್ಥಿತಿ ಎಲ್ಲಿ ಬಂತು ಎಂಬುದಾಗಿ ಕೂಡ ಅಲ್ಲಿ ಬರ್ತದೆ. ಆದರೆ ಕೆಲವರೊಂದು ವಿಷಯದಲ್ಲಿ ಏನಾಗ್ತದೆ ಅಂದರೆ, ಕೆಲವು ತಂದೆ ತಾಯಿಗಳು ಆ ರೀತಿ ಅನ್ಯಾಯ ಮಾಡಿದ್ರು, ಕೆಟ್ಟವರಾಗಿದ್ರು ಕೂಡ ಕೆಲವೊಂದು ಮಕ್ಕಳನ್ನ ದೇವರೇ ಆರಿಸಿಕೊಳ್ಳುತ್ತಾರೆ. ಅಂಥವರು ಶಾಂತಿ ಸಮಾಧಾನದಲ್ಲಿ ಇರ್ತಾರೆ, ಒಳ್ಳೇದು ಮಾಡ್ತಾ ಹೋಗ್ತಾರೆ. ಆದರೆ ಆ ಕೆಲವೊಂದು ಮಕ್ಕಳನ್ನು ದೇವರು ಆರಿಸಿಕೊಳ್ಳುತ್ತಾರೆ. ಇದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. 9ನೇ ವಚನ, ಈ 7 ಮಂದಿಯು ಏಕಕಾಲದಲ್ಲಿ ಹತರಾದರು. ನೋಡಿ, ಒಂದೇ ಸಲ ಅವರನ್ನ ಏನ್ ಮಾಡಿದ್ರು, ಅಲ್ಲಿ ಕೊಂದು ಹಾಕಿದ್ರು. ಈಗ ಉದಾಹರಣೆಗೂ ಕೂಡ ನಾವು ಹಿಂದೆ ಒಂದು ಕೇಸಲ್ಲಿ ಡೆಲ್ಲಿಯಲ್ಲಿ ನಡೆದಂತ ಒಂದು ಅನೈತಿಕ ಸಂಪರ್ಕದಲ್ಲಿ 4 ಮಂದಿಯನ್ನ ಒಂದೇ ದಿವಸ ಗಲ್ಲಿಗೇರಿಸಿದ್ರು. ಒಂದು ಹುಡುಗಿಯ ವಿಚಾರದಲ್ಲಿ. ಇದೆಲ್ಲ ಶಾಪಗ್ರಸ್ತವೇ. ಅಂದ್ರೆ ಕಾರಣ ಏನಂದ್ರೆ, ಗಲ್ಲಿಗೇರಿಸಿದವನು ಶಾಪಗ್ರಸ್ತನು, ಮರದ ಕಂಬಕ್ಕೆ ಏರಿಸಲ್ಪಟ್ಟವನು ಶಾಪಗ್ರಸ್ತನು ಅಂತ ಇದು ಧರ್ಮೋಪದೇಶಕಾಂಡದಲ್ಲಿಯೂ ಗಲಾತ್ಯರಿಗೆ ಬರೆದ ಪತ್ರದಲ್ಲಿಯೂ ಕೂಡ ಇದನ್ನು ನಾವು ಸ್ಪಷ್ಟವಾಗಿ ಓದಿಕೊಳ್ಳುತ್ತಿದ್ದೇವೆ. ಇವರನ್ನು ಕೊಂದಾಗ ಜವೆಗೋಧಿ ಸುಗ್ಗಿಯು ಆರಂಭವಾಗಿತ್ತು. ಆಗ ನೋಡಿ, ಒಳ್ಳೆ ಬೆಳೆಯ ಸಮಯ. ಆ ಸಮಯದಲ್ಲಿ ಆ 7 ಮಂದಿ ಮಕ್ಕಳನ್ನ ಏನ್ ಮಾಡಿದ್ರು, ಕೊಂದು ಹಾಕಿದ್ರು. ಆಗ ಅವರ ತಂದೆ ತಾಯಿಗೆ, ಅವರ ಸಂಸಾರದವರಿಗೆ ಏನೊಂದು ಬೇಜಾರಾಗಿರೋದಿಲ್ಲ. ಇಂಥ ಒಂದು ಬೆಳೆಯ ಸಮಯದಲ್ಲಿ ಈ ರೀತಿ ಮಕ್ಕಳನ್ನ ಕೊಂದ್ರಲ್ಲಪ್ಪ ಅಂತ ಹೇಳಿದ್ದೇವೆ. ನಮಗೆ ಸ್ತೋತ್ರ. ಒಳ್ಳೆ ಸಂತೋಷದ ಸಮಯದಲ್ಲಿ. ಅದಕ್ಕೆ ಬೈಬಲಲ್ಲಿ ಕೂಡ ಬರೆಯಲ್ಪಟ್ಟಿದೆ, ನಿಮ್ಮ ಸಂತೋಷದ ಗೀತೆಗಳನ್ನು ಶೋಕ ಗೀತೆಗಳನ್ನಾಗಿ ಮಾರ್ಪಡಿಸುವೆನು, ಸಂತೋಷವನ್ನು ದುಃಖವಾಗಿ ಮಾರ್ಪಡಿಸುವೆನು. ಅಂದ್ರೆ ಇನ್ನೊಬ್ಬರಿಗೆ ಮಾಡಿ ಅನ್ಯಾಯ ಮಾಡಿ ಸಂತೋಷದಿದ್ರೆ ಒಂದಲ್ಲ ಒಂದು ದಿವಸ ಅವರ ಮಕ್ಕಳಿಗೂ ದುರ್ಗತಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳುವಂಥದ್ದು ಇದೇ ಒಂದು ಆಧಾರವಾಗಿದೆ. ಆಗ ಅಯ್ಯನ ಮಗಳಾದ ರಿಚ್ಚಳು ಒಂದು ಗೋಣಿ ತಟ್ಟನ್ನು ತೆಗೆದುಕೊಂಡು ಅದನ್ನು ಬಂಡೆಯ ಮೇಲೆ ಹಾಸಿ, ಸುಗ್ಗಿಯ ಆರಂಭದಿಂದ ಶವಗಳ ಮೇಲೆ ಮಳೆ ಬೀಳುವ ತನಕ ಅದರ ಮೇಲೆ ಕೂತುಕೊಂಡು ಹಗಲಿನಲ್ಲಿ ಆಕಾಶದ ಪಕ್ಷಿಗಳು, ಇರುಳಿನಲ್ಲಿ ಕಾಡು ಮೃಗಗಳು ಅವುಗಳನ್ನು ತಿನ್ನದಂತೆ ಕಾಯುತ್ತಿದ್ದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಆಗ ಏನ್ ಮಾಡಿದ್ಲವಳು, ಒಂದು ನೋಡಿಯಲ್ಲಿ ಬಂಡೆಯ ಮೇಲೆ ಬಟ್ಟೆಯನ್ನ ಹಾಸಿ ಗೋಧಿಯನ್ನ ಬೀಳಿ ಅದರ ಮೇಲೆ ಕೂತ್ಕೊಂಡ್ಲು ಮಳೆ ಬರೋವರೆಗೆ. ಆದರೆ ಯಾವುದಕ್ಕೂ ಕೂಡ ಅದನ್ನು ಏನು ಮಾಡಿದ್ಲು ಅವಳು, ಪಕ್ಷಿಗಳು ಪ್ರಾಣಿಗಳು ಏನು ಬಂದು ತಿನ್ನದಾಗೆ ಕಾಯ್ತಾ ಇದ್ಲು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಏನಾಯ್ತು, ಅಲ್ಲಿ ಒಂದು 7 ಜನರನ್ನ ನೇತು ಹಾಕಿದ್ರು ಕೂಡ, ಕೊಟ್ಟರು ಕೂಡ ಅವಳು ಏನು ಮಾಡ್ತಾ ಅದನ್ನು ಕಾಯ್ತಾ ಇದ್ಲು. ಹಾಗೆ ಇವತ್ತು ಅವರವರು ಕಷ್ಟಪಟ್ಟಿದ್ದು ಅವರವರಿಗೆ ಸಿಕ್ಬೇಕಾದ್ರೆ, ಖಂಡಿತವಾಗಿ ಪಾಪದಿಂದ ಬಿಡುಗಡೆ ಆಗಬೇಕಾದ್ರೆ ದೇವರು ಯಾರನ್ನ ರಕ್ಷಿಸ್ತಾರೋ, ಈಗ ಹಿಂದೆ ಹೇಳಿದ ಹಾಗೆ ಇದೇ ರೀತಿ ದೇವರು ಏನ್ ಮಾಡ್ತಾರೆ, ಕೆಲವರನ್ನ ರಕ್ಷಿಸ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಆಮೇಲೆ 11ನೇ ವಚನಕ್ಕೆ ಹೋಗೋಣ. ಈಗ ಅಯ್ಯಹನ ಮಗಳು ಸೌಲನ ಉಪಪತ್ನಿಯೂ ಆದ ರಿಚ್ಚಳು ಮಾಡಿದ ಈ ಕಾರ್ಯವು ದಾವೀದನಿಗೆ ತಿಳಿಸಲ್ಪಟ್ಟಿತು. ನೋಡಿ, ರಿಚ್ಚಳು ಯಾರಾಗಿದ್ಲು, ಸೌಲನ ಉಪಪತ್ನಿ. ಈ ಕಾರ್ಯವ ಮಾಡಿದ್ದು ಅಂದ್ರೆ ಬಂಡೆಯ ಮೇಲೆ ಹಾಸಿ ಗೋಧಿಯನ್ನು ಅಲ್ಲಿ ಚೆಲ್ಲಿ ಮಳೆ ಬೀಳುವವರೆಗೆ ಅಲ್ಲಿ ಅದನ್ನು ಒಣಗಿಸ್ತಾ ಇದ್ಲು. ಆದರೆ ಒಂದು ಪಕ್ಷಿ ಆಗಲಿ ಪ್ರಾಣಿಗಳು ಮಳೆ ಬೀಳುವವರೆಗೆ ಅದನ್ನ ಯಾವುದಕ್ಕೂ ತಿನ್ನಕ್ಕೆ ಬಿಡ್ಲಿಲ್ಲ ಅಂತ. ಆಗ
12ನೇ ವಚನ. ಆಗ ಅವನು ಸೌಲನ ಮತ್ತು ಅವನ ಮಗನಾದ ಯೋನಾಥನನ ಎಲುಬುಗಳನ್ನು ತರುವುದಕ್ಕೋಸ್ಕರ ಯೋಸೇಫ್ ಗಿಲ್ಯಾದಿಗೆ ಹೋದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ಏನು ಮಾಡ್ತಾನೆ, ಸೌಲ ತನ್ನ ಮಗನನ್ನು ಮೊಮ್ಮಗನು ಯೋನಾಥನನ ಎಲುಬುಗಳನ್ನು, ಅಂದರೆ ಅವನು ಬಹಳ ಒಂದು ಶ್ರೇಷ್ಠವಾದ ಮನುಷ್ಯ, ದಾವೀದನ ಆಪ್ತ ಮಿತ್ರ, ಆ ಎಲುಬುಗಳನ್ನು ತರಕ್ಕೆ ಹೋದನು. ಯಾಕೆ ಈ ನೋಡಿ, ಮಳೆ ಬೀಳೋ ತನಕ ಗೋಧಿಯನ್ನು ಏನಾಗದಾಗೆ ಕಾದಳು, ಅಂದರೆ ಈಗ ದಾವೀದನು ಕೂಡ ಅಂಥವ್ರನ್ನ ಕೂಡ ಅಲ್ಲಿ ಕಾಯ್ತಾ ಇದ್ದಾನೆ. ಅವರ ಎಲುಬುಗಳಿಗೂ ಕೂಡ ಏನಾಗಬಾರ್ದು ಅಂತ ಒಳ್ಳೆಯವರಿಗೋಸ್ಕರ ಒಂದು ಗೋಧಿ ಕೆಟ್ಟು ಹೋಗದಾಗೆ ಸೌಲನ ಪತ್ನಿ ಏನ್ ಮಾಡ್ತಾ ಕಾಯ್ತಾ ಇದ್ಲು. ಹಾಗೆ ಇಲ್ಲಿ ಯೋನಾಥನನ ಎಲುಬು ತರಲು ಕೂಡ ಹೋದ. ಹಾಗೆ ಇದರರ್ಥ ಒಳ್ಳೆಯವರಿಗೆ ಖಂಡಿತವಾಗಿ ಏನು ಆಗಲು ದೇವರು ಬಿಡುವುದಿಲ್ಲ ಅಂತ ಇದರ ಅರ್ಥ. ಇದನ್ನು ವಿಮೋಚನಾ ಕಾಂಡದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಅವನ ಎಲುಬುಗಳಲ್ಲಿ ಒಂದು ಮುರಿಯಬಾರದು, ಅಂದರೆ ಯಜ್ಞದ ಕುರಿಮರಿ ಯೇಸುವಿನ ಒಂದು ಶಿಲುಬೆಯ ಮರಣದಲ್ಲಿ ಎಲುಬುಗಳು ಕೂಡ ಮುರಿಬಾರದು ಅಂತ ಒಂದು ಅರ್ಥ. ಅದನ್ನು ಇಲ್ಲಿ ದಾವೀದನ ಮುಖಾಂತರ ಇಲ್ಲಿ ದೇವರು ಮಾಡಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಫಿಲಿಷ್ಟಿಯರು ಸೌಲನನ್ನು ಗಿಲ್ಯಾದದಲ್ಲಿ ಸೋಲಿಸಿದ ನಂತರ ಅವನ ಮತ್ತು ಯೋನಾಥಾನನ ಶವಗಳನ್ನು ಬೇತೇಶನ ಬೀದಿಗಳಲ್ಲಿ ತೂಗು ಹಾಕಿದರು. ನೋಡಿ, ಆ ವಿರೋಧಿಗಳು ಏನು ಮಾಡಿದ್ರು, ಅವ್ರನ್ನ ಕೊಂದಲ್ಲಿ ತೂಗು ಹಾಕಿದ್ರು. ಆದರೂ ದಾವೀದ ಏನು ಮಾಡ್ತಾನೆ, ಅವರ ಎಲುಬುಗಳನ್ನು ತರಕ್ಕೆ ಹೋದ. ಹಾಗೆ ಇವತ್ತು ಒಳ್ಳೆಯವರನ್ನ ಯಾರಾದರೂ ಈ ವಿರೋಧಿಗಳು ಕೆಟ್ಟವರು ಕೊಲೆ ಮಾಡಿದರೆ, ಕೊಂದು ಹಾಕಿದರೆ, ಅಂಥವ್ರನ್ನು ಏನು ಮಾಡಬೇಕು, ತಂದು ಸಮಾಧಿ ಎಲುಬುಗಳನ್ನಾದರೂ ತಂದು ಸಮಾಧಿ ಮಾಡಲೇಬೇಕು. ಅವರನ್ನು ಸುಮ್ಮನೆ ಹಾಗೆ ಒಂದು ಅನಾಥರಾಗಿ ಬಿಡಬಾರ್ದು ಅಂತ ಇದರ ಅರ್ಥ. ಗಿಲ್ಯಾದಿನವರು ಅಲ್ಲಿಂದ ಅವುಗಳನ್ನು ಕದ್ದುಕೊಂಡು ಹೋಗಿದ್ದರು. ನೋಡಿ, ಅಲ್ಲಿಂದ ತೂಗು ಹಾಕಿದಲ್ಲಿಂದ ಅವ್ರು ಏನು ಮಾಡಿದ್ರು, ಅದನ್ನು ಕದ್ದುಕೊಂಡು ಹೋಗಿದ್ರು. ಆದರೂ ದಾವೀದ ತರಲು ಹೋದ. ದಾವೀದನು ಯಾಬೇಷಿನಲ್ಲಿದ್ದ ಸೌಲ ಯೋನಾಥನರ ಎಲುಬುಗಳನ್ನು, ಗಿಬ್ಯೋನಿನಲ್ಲಿ ಹತರಾದ ಮನುಷ್ಯರ ಎಲುಬುಗಳನ್ನು ತೆಗೆದುಕೊಂಡು ಅವುಗಳನ್ನೆಲ್ಲ ಬೆನ್ಯಾಮೀನ್ ದೇಶದ ಚೇಲಾ ಊರಿನಲ್ಲಿ ಸೌಲನ ತಂದೆಯಾದ ಕಿಷನ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿಸಿದನು. ನೋಡಿ, ಅವರು ಕದ್ದುಕೊಂಡು ಹೋದ್ರು, ಏನೇ ಮಾಡಿದ್ರು ದಾವೀದರ ಸಹ ಬಿಡಲಿಲ್ಲ. ಅವ್ರು ಒಳ್ಳೆಯವರು, ಯೋನಾಥನನ ಕೂಟದವರು. ಅವರ ಎಲುಬುಗಳನ್ನು ತಂದು ಏನು ಮಾಡ್ದ, ಈ ಸೌಲನ ದೇವರು ಆರಿಸಿಕೊಂಡ್ರು. ಅವರ ಸ್ಮಶಾನದಲ್ಲಿ ಕೂಡ ಅಲ್ಲಿ ಏನು ಮಾಡ್ದ, ಸಮಾಧಿ ಮಾಡಿಸಿದ. ಹಾಗಿದ್ರೆ ಅರ್ಥ, ದೇವರಿಂದ ಆದುಕೊಂಡವರು ಒಳ್ಳೆಯವರು ಎಲ್ಲೇ ಸತ್ರು ಕೂಡ ಅವರ ಶವವನ್ನು ಅಥವಾ ಅವರ ಎಲುಬು ಸಿಕ್ಕಿದರೆ ಎಲುಬುಗಳನ್ನಾದರೂ ತಂದು ದೇವರು ಆದುಕೊಂಡವರ ಸಮಾಧಿ ಎಲ್ಲಿದೆಯೋ ಅಲ್ಲಿ ಸಮಾಧಿ ಮಾಡಬೇಕು. ಅದನ್ನು ಹಾಗೆ ಬೀದಿಯಲ್ಲಿ ಕಾಡಲ್ಲಿ ಬಿಸಾಡಕ್ಕೆ ಬಿಡಬಾರದು ಅಂತ ಇದರ ಅರ್ಥವಾಗಿದೆ. ಅರಸನ ಅಪ್ಪಣೆಯಂತೆ ಇದೆಲ್ಲ ಆದ ನಂತರ ದೇಶದ ಮೇಲೆ ದೇವರಿಗಿದ್ದ ಕೋಪವು ಶಾಂತಿಯಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿವರೆಗೆ ನೋಡಿ, ಸೌಲನು ಏನು ಮಾಡ್ತಿದ್ದ, ಮಾಡಿದಂಥ ಅನಾಚಾರ, ದೇವರು ಆರಿಸಿಕೊಂಡಂಥ ಇಸ್ರಾಯೇಲರಲ್ಲಿ ಸ್ವಲ್ಪ ಜನ ಮಾಡಿದಂಥ ಅನಾಚಾರಕ್ಕಾಗಿ ಇಡೀ ದೇಶವೇ ಏನಾಯಿತು, ಅಲ್ಲಿ ಶಾಪಕ್ಕೆ ಒಳಗಾಯಿತು. ದಾವೀದನ ಮುಖಾಂತರ ಏನೇನು ಶಿಕ್ಷೆ ಕೊಡಬೇಕೋ, ಯಾರನ್ನು ಕೊಲ್ಲಿಸಬೇಕೋ, ಏನು ಮಾಡಬೇಕೋ ಆ ಎಲ್ಲ ಕೆಲಸ ಆದಮೇಲೆ ದೇವರಿಗೆ ಶಾಂತವಾಯಿತು. ದೇವರ ನಮಗೆ ಸ್ತೋತ್ರ. ಹಾಗೆ ಇವತ್ತು ಕೂಡ ಅನೇಕ ನೋಡ್ತಾ ಇದ್ದೇವೆ ನಾವು, ಇಡೀ ಭೂಲೋಕದಲ್ಲಿ ಏನೇನು ಎಲ್ಲೆಲ್ಲಿ ಕಷ್ಟ, ಸಂಕಟ, ದುಃಖಗಳು, ಮಳೆ, ಗಾಳಿಗಳಿಂದ, ಬೆಂಕಿಗಳಿಂದ, ಚಂಡಮಾರುತ, ಬೆಟ್ಟ ಉದುರೋದು, ಆಮೇಲೆ ನಾನಾ ರೀತಿಯಲ್ಲಿ ಯುದ್ಧಗಳು, ಏನೆಲ್ಲ ಅನ್ಯಾಯಗಳು ನಡೀತಾ ಇವೆ. ಆದರೆ ಅಂಥದ್ದು ಅದಕ್ಕೆ ಶಿಕ್ಷೆ ಈಗಾಗಲೇ ಭೂಲೋಕಕ್ಕೆ ಬಂದು ಹೋಗಿದೆ ದೇವರಿಂದ. ಆದರೆ ಸಂಪೂರ್ಣ ಭೂಮಿ ಶುದ್ಧ ಆಗುವವರೆಗೆ ಈಗಲೂ ದೇವರ ಶಾಪವು ನಿಲ್ಲುವುದಿಲ್ಲ. ಅದೇ ಇವತ್ತು ಭೂಲೋಕದಲ್ಲಿ ನೆರವೇರ್ತಾ ಇರೋದು. ಇವತ್ತು ಉದಾಹರಣೆಗೆ 10 ದಶಾಜ್ಞೆಗಳನ್ನು ಕೊಟ್ಟರು, ಇಸ್ರೇಲರನ್ನ ನಡೆಸಿದರು. 6,20,000 ವರ್ಷದ ಮೇಲ್ಪಟ್ಟ 6,00,000 ಜನ ಐಗುಪ್ತ ದೇಶದಿಂದ ಎಲ್ಲ ಗಂಡಸರು ಹೆಂಗಸರು ಮಕ್ಕಳನ್ನು ಬಿಡುಗಡೆ ಮಾಡಿಕೊಂಡು ಬಂದರು. ಅದರಲ್ಲಿ 20 ವರ್ಷ ಮೇಲ್ಪಟ್ಟವರು ಗಂಡಸರು ಮಾತ್ರ 6,00,000. 20 ವರ್ಷದಿಂದ ಕೆಳಪಟ್ಟ ಒಂದೇ ಒಂದು ಗಂಡು ಮಕ್ಕಳನ್ನು ಲೆಕ್ಕ ಮಾಡಲಿಲ್ಲ, ಹೆಣ್ಣು ಸಂತಾನ ಒಂದು ಲೆಕ್ಕ ಮಾಡಲಿಲ್ಲ. ಅವರನ್ನು ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಬಹಳ ನೋಡಿದರು. ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದರು. ಅಂತ ಕೆಂಪು ಸಮುದ್ರದ ನೀರನ್ನು ಅಡ್ಡ ಗೋಡೆನಾಗಿ ನಿಲ್ಲಿಸಿ ಅವರನ್ನು ದಾಟಿಸಿದರು. ಅವರನ್ನು ಹಿಂಬೆತ್ತಿ ಬಂದಂಥ ಐಗುಪ್ತ ದೇಶದವರನ್ನ ಸಮುದ್ರದೊಳಗೆ ಮುಚ್ಚಿದ್ರು. ಆಮೇಲೆ ತಿನ್ನಲಿಕ್ಕಿಲ್ಲ, ಕುಡ್ಲಿಕ್ಕಿಲ್ಲ ಅಂತೇಳಿ ಗುಣಗುಟ್ಟಿದ್ರು. ಮೋಶೆ ಮುಖಾಂತರ ಅದನ್ನು ಕೊಟ್ಟಿದ್ರು. ಸಮುದ್ರದ ಬದಿಯಿಂದ ಲಾವಕ್ಕಿಯನ್ನು ತಗೊಂಡು ಸುರಿದ್ರು. ಆಮೇಲೆ ಮತ್ತೆ ಪುನಃ ವಿಗ್ರಹಾರಾಧನೆಗೆ ಹೋದರು. ಅವ್ರಿಗೆ ಮೋಶೆ ಮೇಲೆ ಅವರಿಗೆ ಮನಸ್ಸಿತ್ತು ಹೊರತು ದೇವರ ಮೇಲೆ ಅವರಿಗೆ ಮನಸ್ಸಿರಲಿಲ್ಲ. ಮೋಶೆ ಮುಖಾಂತರ ದೇವರು ಆಗಾಗ ತಿಳಿಸಲ್ಪಟ್ಟರು, ಅವರು ಮಾತು ಕೇಳಲಿಲ್ಲ. ಆದ್ದರಿಂದ 20 ವರ್ಷದ ಮೇಲ್ಪಟ್ಟ 6,00,000ದಲ್ಲಿ
ಬರೀ ಯೆಹೋಶುವ ಕಾಲೇಬ ಮಾತ್ರ ಏನ್ ಮಾಡಿದ್ರು, ಕಾನಾನ್ ದೇಶವನ್ನ ಸೇರಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಅಲ್ಲಿ ನೋಡಿ 5,99,998 ಜನ ಔಟ್ ಆದರು. ನೋಡಿ ಏನು ಅದೇ ಪರಿಸ್ಥಿತಿ ಕೂಡ ಇನ್ನು ಮುಂದೆ ಆಗುವಂಥದ್ದು. ಈಗೂ ದೇವರು ಏನ್ ಮಾಡ್ತಾರೆ, ಎಲ್ಲಾ ಧರ್ಮಗಳಲ್ಲಿಯೂ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ಸ್, ಜೈನ, ಬುದ್ಧ ಏನೇ ಇರ್ಬೋದು, ಎಲ್ಲಾ ಧರ್ಮಗಳಲ್ಲಿಯೂ ಕೂಡ ದೇವರು ದರ್ಶನವನ್ನ ಕೊಡ್ತಾ ಇದ್ದಾರೆ ಗ್ರಂಥಗಳ ಮೂಲಕ. ಆಗ ಸರಿಯಾಗಿ ಅದನ್ನ ಕೇಳಿ ನಡೆದುಕೊಂಡು ಹೋದಾಗ ಮಾತ್ರ ಆಶೀರ್ವಾದ. ಇಲ್ಲದಿದ್ರೆ ಈಗಲೂ ಅಂತವರು ಬಹಳ ಜನಕ್ಕೆ ಇವತ್ತು ಕ್ರಿಶ್ಚಿಯನ್ಗಳು ಅಂತ ಹೇಳೋರು ಇರ್ಬೋದು, ಹಿಂದೂಗಳು ಅಂತ ಹೇಳೋರು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಜೈನರು ಇರ್ಬೋದು, ಬುದ್ಧರು ಇರ್ಬೋದು, ಲೋಕದ ವಿಷಯಗಳಿಗೆ ಹೋಗಿ ಲೋಕವನ್ನೇ ವಿಗ್ರಹಧನೆ, ಮಾಟ, ಮಾಯ, ಮಂತ್ರ ಅಂದ್ರೆ 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಅದನ್ನ ಇವತ್ತು ಏನ್ ಮಾಡ್ತಾರೆ, ಅದನ್ನು ಬದಿಗೆ ತಳ್ಳಿ ದೇವರನ್ನ ಕೂಡ ಬದಿಗೆ ತಳ್ಳುತ್ತಲೇ ಇದ್ದಾರೆ. ಆದ್ರಿಂದ ಇವತ್ತು ಇಡೀ ದೇವರ ಕೋಪ ಇವತ್ತು ಕೂಡ ಭೂಲೋಕದ ಮೇಲೆ ಬಿದ್ದಿದೆ. ಅದೇ ಇವತ್ತು ಭೂಲೋಕದಲ್ಲಿ ಕಷ್ಟ, ಸಂಕಟ, ದುಃಖಗಳು, ಬೆಳೆ ಇಲ್ಲ, ಮಳೆ ಇಲ್ಲ, ಚಂಡಮಾರುತ, ಎಂತೆಂಥ ಕೋಟೇಶ್ವರು ಬೀದಿ ಪಾಳಾಗುವಂಥದ್ದು, ಊರಿಗೆ ಊರೇ ನಾಶವಾಗುವಂಥದ್ದು, ಬೆಟ್ಟಗಳು ಜರಿಯುವಂಥದ್ದು, ದೊಡ್ಡ ದೊಡ್ಡ ಕಾಯಿಲೆಗಳು, ಇದು ದೇವರ ಕೋಪ. ಈ ವಚನದ ಪ್ರಕಾರ ಈಗ ಇಲ್ಲಿವರೆಗೆ ನೋಡುವಾಗ ಇದು ಸಂಪೂರ್ಣವಾಗಿ ಶುದ್ಧವಾಗದೆ ದೇವರಿಗೆ ಅಲ್ಲಿ ಖಂಡಿತವಾಗಿ ಈಗಲೂ ಪ್ರೀತಿ ಇಲ್ಲ. ಅದಕ್ಕೆ 2 ಪೇತ್ರ 2ನೇ ಅಧ್ಯಾಯದಲ್ಲಿ ಪೇತ್ರನ ಮೂಲಕ ದೇವರು ಯೇಸು ಹೇಳಿದ್ದಾರೆ, ಇಡೀ ಭೂಲೋಕವನ್ನ ಬೆಂಕಿ ಅಗ್ನಿ ನಾಶಕ್ಕಾಗಿ ಕಾದಿರಿಸಲಾಗಿದೆ ಎಂಬ ಒಂದು ಮಾತನ್ನ ಹೇಳಿದ್ದಾರೆ. ಆದ್ರೆ ಅಂಥ ಶಿಕ್ಷೆ ಬರ್ತದೆ. ಯಾವ ರೀತಿ ಬೆಂಕಿ ಇವತ್ತು ಮುಳ್ಳು ಗಿಡಗಳನ್ನು ಸಂಪೂರ್ಣವಾಗಿ ಪ್ರತಿಯೊಂದನ್ನು ಸುಟ್ಟು ಹಾಕ್ತದೋ ಅದೇ ರೀತಿ ಕೆಟ್ಟವರನ್ನು ಸುಟ್ಟು ಹಾಕ್ತದೆ, ಭೂಮಿಯನ್ನ ಶುದ್ಧಗೊಳಿಸ್ತಾರೆ ದೇವರು. ಅದೇ ಇವತ್ತು ನಡೀತಾ ಇರುವಂತ ಕೆಲಸವಾಗಿದೆ. ಹಾಗೆ ದಾವೀದನ ಮೂಲಕ ಎಲ್ಲ ಕೆಲಸವನ್ನ ನಡೆಸಿದ್ರು. ಹಾಗೆ ಇವತ್ತು ಏನಾಗಿದೆ, ದಾವೀದನ ಕುಲದಲ್ಲೇ ಇವತ್ತು ಏನಾಗಿದ್ದಾರೆ, ಯೇಸು ಸ್ವಾಮಿ ಅಲ್ಲಿಂದ ಹುಟ್ಟಿ ಬಂದರು. ಹಾಗೆ ಇವತ್ತು ಯೇಸು ಸ್ವಾಮಿಯ ಮುಖಾಂತರ ತಂದೆಯಾದ ದೇವರು ನ್ಯಾಯ ತೀರಿಸುವವರಾಗಿದ್ದಾರೆ ಭೂಲೋಕಕ್ಕೆ. ಅದೇ ಇವತ್ತು ದೇವರನ್ನ ಅರಿತು ಹಿಂದೆ ತಿರುಗಿ ಮತ್ತೆ ಲೋಕದ ವಿಷಯಗಳಿಗೆ ಹೋಗುವಾಗ ಅಲ್ಲಿ ಬರುತ್ತಿರುವಂತಹ ಕಷ್ಟ, ಸಂಕಟ, ದುಃಖಗಳು ಇದುವೇ. ಅದಂಥವ್ರು ಅಂತ ಭೂಲೋಕವೇ ಆಗಲಿ, ಒಬ್ಬನೇ ಆಗಲಿ, ಒಂದು ಮನುಷ್ಯವೇ ಆಗಲಿ ಖಂಡಿತವಾಗಿ ದೇವರು ತಿಳಿಪಡಿಸ್ತಾರೆ. ಆ ದಾವೀದನ ಮೂಲಕ ಸೌಲನಿಗೂ ವಿರೋಧವಾದಂಥ ಇಸ್ರೇಲರಿಗೂ ತಿಳಿಸಿದಾಗೆ ಮತ್ತೆ ಉಳಿದವರಿಗೆ, ಆಮೇಲೆ ಖಂಡಿತವಾಗಿಯೂ ದೇವರ ಕಡೆ ತಿರುಗದಿದ್ರೆ ಸರ್ವನಾಶ ಅಂತ ಹೇಳುವಂಥದ್ದು ಇದುವೇ ಅರ್ಥವಾಗಿದೆ. ಇವತ್ತು ದೇವರನ್ನು ನಂಬದವರಿಗೂ ಅಥವಾ ಅಕಸ್ಮಾತ್ ದೀಕ್ಷಾಸ್ಥಾನ ಆಗದವರಿಗೂ ಕೂಡ ಕೆಲವರಿಗೆ ದೇವರು ತಿಳಿಪಡಿಸ್ತಾ ಇದ್ದಾರೆ. ಆದರೂ ಬಹಳ ಸಹಾಯವನ್ನು ಮಾಡ್ತಾ ಇದ್ದಾರೆ. ಆದರೂ ಅಂಥವರು ಕೂಡ ದೇವರಿಗೆ ವಿರುದ್ಧವಾದರೆ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕಾಗ್ತದೆ ಅಂತ ಇದರ ಅರ್ಥವಾಗಿ. ಇದು ಆ ಸರ್ವ ಸೃಷ್ಟಿಕರ್ತನಾದ ಆ ಪರಮಾತ್ಮ ಭಗವಂತನ ಯೇಸು ಕ್ರಿಸ್ತನ ಮಾತಾಗಿದೆ, ಅಲ್ಲಾಹ್ ಅಕ್ಬರ್ನ ಮಾತಾಗಿದೆ, ಶ್ರೀಕೃಷ್ಣ ಪರಮಾತ್ಮನ ಮಾತಾಗಿದೆ, ಸರ್ವೇಶ್ವರ ಪರಮೇಶ್ವರ ಜಗದೀಶ ಶ್ರೀಮನ್ನಾರಾಯಣ ಸಾಕ್ಷಾತ್ ಪರಬ್ರಹ್ಮನ ಮಾತಾಗಿದೆ. ಇದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆದ್ದರಿಂದ ಬಹಳ ಎಚ್ಚರವಾಗಿ ನಾವು ಜೀವಿಸಬೇಕಾಗಿದೆ. ಅದುವೇ ಇವತ್ತು ಭೂಲೋಕಕ್ಕೆ ಒಂದೊಂದು ಕುಟುಂಬಗಳಿಗೆ ಬಂದಂಥ ಶಿಕ್ಷೆಗಳು. ದೇವರ ನಾಮಕ್ಕೆ ಸ್ತೋತ್ರ. ಈಗ 20ರಿಂದ 22 ನಾವು ಓದಿಕೊಳ್ಳೋಣ. 2 ಸಮುವೇಲ 21, 20ರಿಂದ 22. ಮತ್ತೊಂದು ಸಾರಿ ಗತ್ ಊರಿನಲ್ಲಿ ಯುದ್ಧ ನಡೆಯಿತು. ಅಲ್ಲಿ ಒಬ್ಬ ಎತ್ತರವಾದ ಪುರುಷನಿದ್ದನು. ಅವನ ಕೈ ಕಾಲುಗಳಿಗೆ 6 ಬೆರಳುಗಳಂತೆ ಒಟ್ಟಿಗೆ 24 ಬೆರಳುಗಳಿದ್ದವು. ಅವನು ರೆಫಾಯನು. ಇವನು ಇಸ್ರಾಯೇಲರನ್ನು ನಿಂದಿಸಿದಾಗ ದಾವೀದನ ಅಣ್ಣನಾದ ಶಿಮೆಯೋನನ ಮಗ ಯೋನಾಥನನು ಅವನನ್ನು ಕೊಂದು ಹಾಕಿದನು. ನೋಡಿ, ದೇವರ ನಂಬಿಕೆ ಸ್ತೋತ್ರವಾಗಲಿ. ಅಲ್ಲಿ ದೊಡ್ಡ ಇನ್ನೊಂದು ಮನುಷ್ಯ ಮತ್ತು ಅಲ್ಲಿ ಯುದ್ಧ ನಡೆಯಿತು. ವಿರೋಧಿಗಳಿಗೂ ದಾವೀದನ ಕಡೆಯವರು ಅಂದರೆ ಇಸ್ರಾಯೇಲರಿಗೂ. ಅವನಿಗೆ 2 ಕೈಗಳಲ್ಲಿ 6, 2 ಕಾಲುಗಳಲ್ಲಿ 6, ಒಟ್ಟು 24 ಬೆರಳುಗಳು. ಎಲ್ಲರಿಗೂ ಮನುಷ್ಯರಿಗೆ ಎಷ್ಟಾಗಿದೆ? 20 ಬೆರಳು. ಆದರೆ ಇವನಿಗೆ 4 ಬೆರಳು. ಬಹಳ ಉದ್ದವಾಗಿದ್ದ. ಬಹಳ ಅವನು ಏನ್ ಮಾಡ್ತಿದ್ದ, ಗರ್ವ ಅಹಂಕಾರದಲ್ಲಿ ಬಹಳ ವಿರೋಧಿಯಾಗಿದ್ದ. ಆದ್ರೆ ಇಲ್ಲಿ ಏನಾಗ್ತದೆ, ಇಲ್ಲಿ
ದಾವಿದನ ಅಣ್ಣನ ಶಿಮೆಯನ ಮಗ ಯೋನಾಥನನವನನ್ನು ಕೊಂದು ಹಾಕಿದನು. ನೋಡಿ, ದೇವರು ದಾವಿದನ ಮಾತ್ರ ಅಲ್ಲ, ದಾವಿದನ ಅಣ್ಣನ ಮಗನ ಮುಖಾಂತರ ಇಲ್ಲಿ ದೇವರು ಅವನನ್ನು ಸದೆಬಡಿದರು. ಹಾಗೆ ಇವತ್ತು ಯಾರ ಗರ್ವ ಅಹಂಕಾರದಲ್ಲಿ ನಡೆಯುವಾಗ ದೇವರು ಯಾರ ಮುಖಾಂತರ ಯಾರನ್ನು ಸದೆ ಬಡಿತಾರೆ ಅಂತ ಗೊತ್ತಿಲ್ಲ, ಯಾರ ಹೃದಯ ಕಠಿಣ ಆಗ್ತದೆ ಅಂತ ಗೊತ್ತಿಲ್ಲ, ಯಾರ ಮುಖಾಂತರ ಶಿಕ್ಷೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇದು ಬಹಳ ಎಚ್ಚರವಾಗಿರಬೇಕು. 22, ಗತ್ ಊರಿನವರಾದ ಈ 4 ಮಂದಿ ರೆಫಾಯರು ದಾವೀದನಿಂದಲೂ ಅವನ ಸೇವಕರಿಂದಲೂ ಹತರಾದರು. ಅಲ್ಲಿ 4 ಜನರು ಇದ್ದರು ಅಂತವರು. ಅವುಗಳಲ್ಲಿ ಏನ್ ಮಾಡಿದ್ರು? ದಾವೀದನ ಮುಖಾಂತರ, ಅವನ ಸೇವಕರ ಮುಖಾಂತರ ಈ ಗರ್ವ ಅಹಂಕಾರದಲ್ಲಿ ನಡೆದವರಲ್ಲಿ ಹತರಾದರು. ಹಾಗೆ ಗರ್ವ ಅಹಂಕಾರದಲ್ಲಿ ನಡೆಯುವಾಗ ದೇವರು ಬಿಡುವುದಿಲ್ಲ. ವಿರೋಧಿಗಳ ಕೈಗೆ ಒಪ್ಪಿಸ್ತಾರೆ, ಇಲ್ಲದ್ರೆ ನಾನಾ ಥರದ ದೊಡ್ಡ ದೊಡ್ಡ ಕಾಯಿಲೆಗಳು ಅಥವಾ ಏನೋ ಒಂದು ಶಿಕ್ಷೆಯಲ್ಲಿ ಅವರನ್ನು ತಗ್ಗಿಸುತ್ತಾರೆ. ಆದುದರಿಂದ ದೇವರ ದರ್ಶನವಾದ ಮೇಲೆ ಗರ್ವ ಅಹಂಕಾರ ಎಲ್ಲವನ್ನ ಬಿಟ್ಟು ಶಾಂತಿ ಸಮಾಧಾನದಲ್ಲಿ ಹೋಗ್ತಾ ಇರಬೇಕು. ಒಂದೊಂದು ಸಲ ಸ್ವಲ್ಪ ಹೃದಯಗಳು ಕಠಿಣವಾಗ್ತವೆ, ಅದು ದೇವರಿಂದಲೇ ಆಗುವಂಥ ಕಾರ್ಯಗಳು. ಇದು ಯೆಹೆಜ್ಕೇಲ 2, 3, 4ನೇ ಅಧ್ಯಾಯದಲ್ಲಿ ಓದುವಾಗ ದೇವರು ಒಬ್ಬೊಬ್ಬರನ್ನು ಏನ್ ಮಾಡ್ತಾರೆ? ಶಾಂತಿ ಸಮಾಧಾನದಲ್ಲಿ ಕರೆದ ಮೇಲೆ ಒಂದೊಂದ್ಸಲ ದೇವರೇ ಏನ್ ಮಾಡ್ತಾರೆ? ಅಲ್ಲಿ ಒಬ್ಬೊಬ್ಬರ ಮನಸ್ಸನ್ನ ಕಠಿಣ ಮಾಡ್ತಾರೆ, ಹೃದಯವನ್ನು ಕಠಿಣ ಮಾಡ್ತಾರೆ. ಅಂದರೆ ವೈರಿಗಳನ್ನ ಗೆಲ್ಲುವುದಕ್ಕೋಸ್ಕರ. ಆಗಲೂ ಒಂದು ವೇಳೆ ನಾವು ಪಶ್ಚಾತ್ತಾಪ ಪಡಲೇ ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 22ನೇ ಅಧ್ಯಾಯ 1ರಿಂದ 51ರವರೆಗೆ ನೋಡುವಾಗ ದಾವೀದನು ರಚಿಸಿದ ಸ್ತುತಿಗೀತೆ. ನೋಡಿ, ದೇವರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ? ದಾವೀದನೊಂದಿಗೆ ದೇವರು ಮಾಡಿದ ಕಾರ್ಯಗಳಿಗಾಗಿ ದಾವೀದ ಏನ್ ಮಾಡ್ತಾನೆ? ದೇವರನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದೇನಪ್ಪ ಅಂತ ನೋಡಿಕೊಳ್ಳೋಣ. 2 ಸಮುವೇಲ 22ನೇ ಅಧ್ಯಾಯ 1ರಿಂದ 51ರವರೆಗೆ ನೋಡುವಾಗ ಅಲ್ಲಿ ದಾವೀದನು ದೇವರನ್ನ ಕೊಂಡಾಡಿದ. ಇದು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮ ಮುಖಾಂತರ ಮಾಡಿದ ಅನೇಕ ಕಾರ್ಯಗಳಿಗಾಗಿ, ಒಳ್ಳೆ ಕಾರ್ಯಗಳಿಗಾಗಿಯೂ ಹಾಗೂ ಕೆಟ್ಟ ಕಾರ್ಯ ಮಾಡಕ್ಕೆ ಬಿಡೋದಿಲ್ಲ ದೇವರು. ಒಂದು ವೇಳೆ ಆದರೂ ಕೂಡ ಹಿಂದೆ ಹೇಳಿದ ಹಾಗೆ ಅಲ್ಲಿ ಏನಾಗ್ತದೆ? ಹಿಂದೆ ಏನೋ ಒಂದು ಇರುತ್ತದೆ, ಆದರೂ ನಾವು ಅಲ್ಲಿ ಪಶ್ಚಾತ್ತಾಪ ಪಟ್ಟುಕೊಳ್ಬೇಕು, ದುಃಖ ಪಡಲೇಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ದೇವರು ನಮ್ಮ ಜೀವಿತದಲ್ಲಿ ಬಹಳ ಅದ್ಭುತ ಕಾರ್ಯಗಳನ್ನ ಮಾಡಿದ ಮೇಲೆ, ಸಣ್ಣದಾಗಲಿ ದೊಡ್ಡದಾಗಲಿ ಮಾಡಿದ ಮೇಲೆ ನಾವು ಕೂಡ ದೇವರನ್ನ ಕೊಂಡಾಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇದು 51ರಿಂದ 51ರವರೆಗೆ ಗೀತೆಗಳನ್ನು ಓದಿದಾಗ ಅಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತದೆ. ಅದರಲ್ಲಿ ಈಗ 5ರಿಂದ 7ರವರೆಗೆ ಓದಿಕೊಳ್ಳೋಣ. 5ರಿಂದ 7ರವರೆಗೆ ಮರಣ ಪ್ರವಾಹದ ಬೇಡ, ನಮಗೆ ಸ್ತೋತ್ರವಾಗಲಿ. 1ನೇ ವಚನದಿಂದಲೇ ಓದಿಕೊಳ್ಳೋಣ. ದಾವೀದನು ರಚಿಸಿದ ಸ್ತುತಿಗೀತೆ. ಯೆಹೋವನು ದಾವೀದನನ್ನು ಎಲ್ಲಾ ಶತ್ರುಗಳ ಕೈಗೂ ಸೌಲನ ಕೈಗೂ ಸಿಕ್ಕದಂತೆ ತಪ್ಪಿಸಿದಾಗ ಅವನು ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು. ನೋಡಿ, ದಾವೀದನ ದೇವರು ಆರಿಸಿಕೊಂಡ್ರು, ಅಲ್ಲಿ ವಿರೋಧಿಗಳು ಬಂದ್ರು, ಏನೇ ಆದರೂ ದೇವರು ಏನ್ ಮಾಡಿದ್ರು? ದಾವೀದನನ್ನು ವಿರೋಧಿಗಳ ಕೈಗೆ ಒಪ್ಪಿಸದಂತೆ, ಸಿಕ್ಕ ಹಾಕದಂತೆ ದೇವರು ನಡೆಸಿದರು. ಹಾಗೆ ಇವತ್ತು ಉದಾಹರಣೆಗೆ ನನ್ನ ಜೀವಿತದಲ್ಲಿ ಕೂಡ ಹಾಗೆ ಆಯಿತು. ದೇವರು ನಮ್ಮನ್ನು ಆದುಕೊಂಡಾಗ, ಅನೇಕ ಒಳ್ಳೆ ಕಾರ್ಯ ಮಾಡುವಾಗ ವಿರೋಧಿಗಳು ಇದ್ದೇ ಇರ್ತಾರೆ. ಆಗ ದೇವರು ಯಾರನ್ನ ಆದುಕೊಳ್ತಾರೋ ಅಂಥವರನ್ನು ವಿರೋಧಿಗಳ ಕೈಯಿಂದ ತಪ್ಪಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಅಂತ ವಿರೋಧಿಗಳ ಕೈಗೆ ಸಿಕ್ಕಿ ರಕ್ತ ಸುರಿಸಲೇಬೇಕು ಅಂತಾದರೆ ಅದು ಕೂಡ ದೇವರ ಚಿತ್ತ, ಅದು ಹಾಗೆ ಆಗ್ತದೆ. ಉದಾಹರಣೆಗೆ ಯೇಸುಸ್ವಾಮಿಯನ್ನು ತೆಗೆದುಕೊಳ್ಳೋಣ. ಪಸ್ಕಹಬ್ಬದ ಸಮಯದಲ್ಲಿ ಜೆರುಸಲೇಮಿಗೆ ಹೋದಾಗ 2 ಸಲ ಅಲ್ಲಿ ಅವರನ್ನು ಕಲ್ಲು ಹೊಡೆದುಕೊಳ್ಳಕ್ಕೆ ಬಂದರು, 2 ಸಲ ತಪ್ಪಿಸಿಕೊಂಡು ಹೋದರು. ಆದರೆ 3ನೇ ಸಲ ಆಗಲೇ ಇಲ್ಲ, ಸಮಯ ಬಂತು, ಶಿಲೆಗೆ ಏರಿಸಲ್ಪಡುವ ರಕ್ತ ಸುರಿಸುವ ಸಮಯ ಬಂತು. ಆವಾಗ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ರು, ನಿನ್ನ ಚಿತ್ತದಂತೆ ನೆರವೇರಲಿ ಅಂತ ನಾವು ಕೂಡ ಅದೇ ರೀತಿ ಪ್ರಾರ್ಥಿಸಬೇಕು. ಉದಾಹರಣೆಗೆ ಆಂಧ್ರದಲ್ಲಿ ಒಂದು ಸ್ಥಳದಲ್ಲಿ ಇತ್ತೀಚೆಗೆ ಒಂದು ಸೇವಕರನ್ನು ಕೂಡ ಏನ್ ಮಾಡಿದ್ರು? ಬಹಳ ದಿವಸಗಳಿಂದ ಉಪಾಯ ಮಾಡಿ 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 ಕೊಂದೇ ಹಾಕಿದ್ರು. ಆಗ ಇದರ ಅರ್ಥ ಏನಾಗಿದೆ? ಅವರು ದೇವರಿಗಾಗಿ, ದೇವರ ವಾಕ್ಯಕ್ಕಾಗಿ ರಕ್ತ ಸುರಿಸುವ ಸಮಯ ಬಂದು ಹೋಯಿತು ಅಂತ ಇದರ ಅರ್ಥ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪೌಲನು ಸೌಲನಾಗಿದ್ದಾಗ ಅನೇಕ ಸಭೆಗಳನ್ನು ಹಿಂಸಿಸಿ ಇವನ ಸ್ಟೇಫನನ್ನ ಏನ್ ಮಾಡಿದ್ರು?
ಕಲ್ಲು ಹೊಡೆದೇ ಕೊಂದು ಹಾಕಿದ್ರು. ಅದು ಕೂಡ ಏನಾಯಿತು, ಸ್ಟೇಫನ್ನ ರಕ್ತ ಸುರಿಸುವ ಸಮಯ ಬಂದು ಹೋಯಿತು. ಇದು ನಮ್ಮ ಜೀವಿತಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಾಗ ಒಂದು ವೇಳೆ ನಮ್ಮನ್ನು ಬಹಳ ಎಲ್ಲಿವರೆಗೆ ತಪ್ಪಿಸಬೇಕು ಅಲ್ಲಿವರೆಗೆ ತಪ್ಪಿಸ್ತಾರೆ, ಅಥವಾ ಜೀವನ ಪರ್ಯಂತವ ದೇವರು ತಪ್ಪಿಸುವುದಾದರೆ ಅದು ಕೂಡ ತಪ್ಪಿಸ್ತಾರೆ. ಇಲ್ಲ ಒಂದು ವೇಳೆ ರಕ್ತ ಸುರಿಸಲೇಬೇಕು ಅಂತ ದೇವರ ಚಿತ್ತವಾದರೆ ನಮ್ಮ ರಕ್ತವು ಕೂಡ ಸುರಿಯಲ್ಪಡುತ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ದಾವೀದನು ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳಿಗಾಗಿ ಏನು ಮಾಡಿದ, ದಾವೀದ ದೇವರನ್ನ ಕೊಂಡಾಡಿದ ಹಾಡಿನ ಮೂಲಕ. ಇದು ಕೂಡ ನಮ್ಮ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನ ನೋಡಿಕೊಂಡು ಅದುವೇ ಒಂದೊಂದು ನೋಡಿ. ಇವತ್ತು ಉದಾಹರಣೆಗೆ ಬಹಳಷ್ಟು ಹಾಡುಗಳು ಬಹಳ ಇಂಪನ್ನು ಕೊಡ್ತವೆ, ಒಳ್ಳೆ ಒಳ್ಳೆ ಹಾಡುಗಳು ಇರ್ತವೆ, ದೇವರಿಗೆ ಮಹಿಮೆಗೊಳಿಸುವ ಹಾಡು. ಅಂಥದನ್ನೆಲ್ಲ ಹಾಡಿ ನಾವು ಕೂಡ ಅದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನೆನೆಸಿಕೊಂಡು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕು. ಕೆಲವೊಂದು ಹಾಡುಗಳಿಗೆ ಅರ್ಥವೇ ಇಲ್ಲ, ಅದು ಪ್ರಪಂಚಕ್ಕೆ ಹೋಲಿಕೆಯಾಗಿದೆ. ಆದುದರಿಂದ ಅಂಥ ಹಾಡನ್ನು ಯಾವಾಗಲೂ ಹಾಡಕ್ಕೆ ಹೋಗಬಾರ್ದು. ದೇವರಿಗೆ ಮಹಿಮೆ ತರುವಂತೆ, ದೇವರಿಗೆ ಸಂತೋಷವಾಗುವಂಥ ಹಾಡು ಅನ್ನು ನಾವು ಹಾಡಿ ನಮ್ಮ ಜೀವಿತವನ್ನು ಕೂಡ ನೆನೆಸಿಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಜೀವಿಸಲು ಬೇಕಾದಂಥ ಎಲ್ಲವನ್ನು ತಿಳಿದುಕೊಳ್ಳಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಕೊಟ್ಟವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅವರ ಹೃದಯ ಮಾರ್ಗದಲ್ಲಿ ನಡೆಸಿರಿ. ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಶಾಂತಿ, ಸಮಾಧಾನ, ಆರೋಗ್ಯ, ವಿದ್ಯೆ, ಬುದ್ಧಿ ಕೊಟ್ಟು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ರೀತಿಯಲ್ಲೂ ಅನುದಿನದ ಆಹಾರವನ್ನು ಹಾಗೂ ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ.